ಫುಡ್ಡಿಂದ ಎಫೆಕ್ಟ್ ಆಗ್ತಾ ಇದೆ, ಮಕ್ಕಳಿಗಾಗಲಿ ವಯಸ್ಸಾದವ್ರಿಗಾಗಲಿ ಕಾಯಿಲೆಗಳೇನು ಬರ್ತಾ ಇದೆ ಅದ್ರ ಬಗ್ಗೆ ಅರಿವು ಮೂಡಿಸುವಂಥ ಒಂದು ಚಿತ್ರ. ಸೆಂಟಿಮೆಂಟ್ ತುಂಬ ಚೆನ್ನಾಗಿದೆ, ಫೈಟ್ ತುಂಬ ಚೆನ್ನಾಗಿದೆ, ಎಮೋಷನ್ನು ತುಂಬ ಕ್ಯಾಚ್ ಮಾಡಿದ್ದಾರೆ. ಮೊದಲೇ ತಾಂತ್ರಿಕ ಬ್ರಹ್ಮ ಅಂತ ದಿನಕರ್ ಸರ್ಗೆ ಯಾವುದನ್ನು ಏನು ಜನಗಳಿಗೇನು ಕೊಡಬೇಕು ಅಂತ ಹೇಳ್ಕೊಂಡು ಕೊಡೋವಂಥದ್ದೇನಿಲ್ಲ. ತುಂಬ ಚೆನ್ನಾಗಿ ರೀಚ್ ಮಾಡಿದ್ದಾರೆ, ತುಂಬ ಒಳ್ಳೆ ಭವಿಷ್ಯ ಇದೆ. ಇವತ್ತು ಸ್ವಲ್ಪ ಪಬ್ಲಿಸಿಟಿ ಕಮ್ಮಿ ಆಗಿರ್ಬೋದು, ಏನು ನೋಡಿದ್ದಾರೆ ಅವರು 100 ಜನ ಕೇಳ್ತಾರೆ. ಇನ್ನು ಮುಂದಕ್ಕೆ ಹೌಸ್ಫುಲ್ ಖಂಡಿತ ಚೆನ್ನಾಗಿ ಓಡುತ್ತೆ. ಎಲ್ಲ ಮೀಡಿಯಾದವರು ಇದ್ದೀರಾ, ಒಂದೇ ಒಂದು ಬಕೆಟ್ ಮೀಡಿಯಾ ದಯವಿಟ್ಟು ಇದನ್ನ ಮೂವಿ ಹೆಸರು ಕೆಡಿಸ್ತಾ ಇದೆ, ದಯವಿಟ್ಟು ಅದನ್ನು ತಿದ್ಕೊಳ್ಳಿ. ಈ ಬಾಸ್ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ, ಅವ್ರ ವಿಚಾರಗಳನ್ನ ಇಲ್ಲಿವರೆಗೂ ನೀನು ಫಾಲೋ ಮಾತಾಡಿದ ಸಾಕು. ನಿನ್ನೆಯಿಂದ ನೋಡ್ತಾ ಇದ್ದೀವಿ, ಯಶ್ ಅವ್ರ ಫ್ಯಾನ್ಗಳು ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಯಶ್ ಅವರು ಟ್ಯಾಂಕ್ ಕೊಡೋಕೆ ತೆಗ್ದಿರೋ ಸಿನಿಮಾ ಅಲ್ಲ ಇದು ದಿನಕರ್ ಅವರ ಒಂದು ಡೈರೆಕ್ಷನ್ಗೆ ಅವರೊಂದು ಹೆಸರಿಗೆ ಮಾಡಿರೋಂಥ ಸಿನಿಮಾ. ಯಾವುದೇ ಒಬ್ಬ ಹೀರೋಗೆ ಟ್ಯಾಂಕ್ ಕೊಡೋವಂಥದ್ದಲ್ಲ. ದಯವಿಟ್ಟು ಎಲ್ಲ ಕನ್ನಡ ಅಭಿಮಾನಿಗಳು, ನಾವು ಯಾವ ಹೀರೋ ಬಗ್ಗೆನೂ ಮಾತಾಡಲ್ಲ, ಸಿನಿಮಾ ತುಂಬ ಚೆನ್ನಾಗಿದೆ, ಒಳ್ಳೆ ಅರಿವು ಮೂಡಿಸುವಂಥ ಒಂದು ಸಿನಿಮಾ. ಇವತ್ತಿನ ಒಂದು ಫುಡ್ ಬಗ್ಗೆ ಒಂದು ಎಲ್ಲ ಕೆಮಿಕಲ್ಲು, ಒಂದು ಚಿಕ್ಕ ಮಕ್ಕಳೆಲ್ಲ ಬೇಗ ಮೆಚ್ಯೂರ್ಡ್ ಆಗುವಂಥದ್ದು, ಕ್ಯಾನ್ಸರ್ ಬರುವಂಥದ್ದು, ಕಾಟೇರದಲ್ಲಿ ಹೇಗೆ ಒಂದು ಇದನ್ನು ಮಾಡಿದ್ರು, ಯಜಮಾನದಲ್ಲಿ ಹೇಗೆ ಒಂದು ಗಾಣದ ಬಗ್ಗೆ ಹೇಳಿದ್ರು, ಇದರಲ್ಲಿ ಫುಡ್ ಬಗ್ಗೆ ಹೇಳಿದ್ದಾರೆ. ದಯವಿಟ್ಟು ಎಲ್ಲ ಸಿನಿಮಾ ನೋಡಿ, ಸಿನಿಮಾ ಗೆಲ್ಲಿಸಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಜೈ ಡಿ ಬಾಸ್. ಸಿನಿಮಾ ಅಂತೂ ಫಿಲಮ್ ಬಂದ್ಬಿಟ್ಟು ಎಷ್ಟೇ ನೀವು ತಡೆ ಆಜ್ಞೆ ಕಟ್ಸಿದ್ರು ಫಿಲಮ್ ಫೈನಲ್ ಆಗಿ ರಿಲೀಸ್ ಆಗಿದೆ. ರಾಯಲ್ ಅಂತ ಫಿಲಮ್. ಆದ್ರೆ ಇದ್ರಲ್ಲಿ ಖುಷಿ ಆಗಿದೆ ಅಂದ್ರೆ ನೀವು ದರ್ಶನ್ ಅವ್ರ ಟ್ಯಾಂಗ್ ಇವ್ರ ಟ್ಯಾಂಗ್ ಅನ್ನೋದಕ್ಕಿಂತ ಒಂದು ಕನ್ನಡ ಸಿನಿಮಾ ಒಂದು ಹೀರೋನ ನೀವು ಪ್ರಮೋಟ್ ಮಾಡೋಕ್ಕೋಸ್ಕರ ಮಾಡಿರೋದಂತ ಪಕ್ಕವಾಗಿ ಹೇಳ್ತೀನಿ ಈ ಸಿನಿಮಾನ. ಆಮೇಲೆ ಕ್ಲೈಮ್ಯಾಕ್ಸ್ ಅಂತೂ ಬೇರೆ ತರ ಇದೆ, ಸಿನಿಮಾ ಚೆನ್ನಾಗಿದೆ. ಮೂವಿ ಮಾತ್ರ ತುಂಬಾ ಚೆನ್ನಾಗಿದೆ, ಅರ್ಥಪೂರ್ಣಕವಾಗಿದೆ. ಎಲ್ಲಾ ಕನ್ನಡ ಜನತೆ ಬಂದು ನೋಡ್ಬೇಕು ಅಂತ ಕೇಳ್ಬೋದು. ದಿನಕರ್ ಸರ್ ಡೈರೆಕ್ಷನ್ ಅಂತ ಅನ್ಸಲ್ಲ, ಹೊಸದಾಗಿ ಟ್ರೈ ಮಾಡಿದ್ದಾರೆ. ಫಸ್ಟ್ ಹಾಫ್ ಸಖತ್ ಎಂಟರ್ಟೈನಿಂಗ್ ಆಗಿತ್ತು, ಸೆಕೆಂಡ್ ಹಾಫ್ ತುಂಬ ಮೋಟಿವೇಶನಲ್ ಆಗಿತ್ತು. ಎವ್ರಿ ಒನ್ ಶುಡ್ ರೆಸ್ಪೆಕ್ಟ್ ವುಮೆನ್ ಅಂತ ಮೆಸೇಜ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ ಸರ್. ಸೂಪರ್ ಆಗಿದೆ. ತೂಗ್ದೀಪ್ ವಂಶ ಯಾವತ್ತಿದ್ರು ರಾಯಲ್ ಸಿನಿಮಾ ಸಖತ್ತಾಗಿದೆ. ನಾವು ಕೊನೆ ನಮ್ಮ ಜೀವ ಉಸಿರಿರೋವರೆಗೂ ತೂಗ್ದೀಪ್ ವಂಶಕ್ಕೆ ಚಿರಋಣಿಯಾಗಿರ್ತೀವಿ. ಒಂದು ಒಳ್ಳೆ ಮೆಸೇಜ್ ಇದೆ ಸಿನಿಮಾ. ಅದಕ್ಕೆ ನಮ್ಮ ಡೈರೆಕ್ಟರ್ಗೆ ತಾಂತ್ರಿಕ ಬ್ರಹ್ಮ ಅಂತ ಹೇಳಿರೋದು ನಾವು. ದಿನಕರ್ ಸರ್ ಸಖತ್ತಾಗಿ ಮೂವಿ ಮಾಡಿದ್ದಾರೆ. ಎಲ್ಲ ಕನ್ನಡ ಸಿನಿಮಾ ಪ್ರೇಕ್ಷಕರು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಚಿಕ್ಕ ಮಕ್ಕಳು ತವಿಂದ ಹಿಡಿದು ದೊಡ್ಡವ್ರ ಗಂಟ ಬಂದು ಫ್ಯಾಮಿಲಿ ಮಕ್ಕಳು ಕರ್ಕೊಂಬಂದು ಜೊತೆ ಕೂರಿಸ್ಕೊಂಡು ನೋಡ್ಬೋದು. ಏನು ಮುಜುಗರ ಏನಿಲ್ಲ, ಅಲ್ಲಿ ಒಂದು ಗುಡ್ ಮೆಸೇಜ್ ಇದೆ. ತಾಯಿ ಸಂಬಂಧ ಏನಿದೆ ಅದೊಂದು ತೋರಿಸಿದ್ದಾರೆ. ಆ್ಯಕ್ಟ್ಸ್ ದಿನಕರ್ ಸರ್. ಒಳ್ಳೆ ಥೀಮು, ಒಳ್ಳೆ ಮೆಸೇಜ್ ಇದೆ. ಏನಪ್ಪಾ ಅಂತಂದ್ರೆ ಕೊನೆಯಲ್ಲಿ ಎಲ್ಲ ಇದ್ರೂ ನಮ್ದೇನು ಅಂತ ಹೇಳಿ ತೋರಿಸ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಎಲ್ಲ ಫ್ಯಾಮಿಲಿ ಆಡಿಯನ್ಸ್ ನೋಡ್ಬೋದು, ನೋಡಿ ಆರಾಮ. ತುಂಬಾ ಚೆನ್ನಾಗಿದೆ, ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ನಮ್ಮ ಡಿ ಬಾಸ್ ಬ್ರದರ್. ತುಂಬಾ ಚೆನ್ನಾಗಿದೆ ಮೂವಿ. ವೈಟಿಂಗ್ ಫಾರ್ ಡೆವಿಲ್. ಸಿನಿಮಾ ಚೆನ್ನಾಗಿದೆ, ಎಲ್ಲ ಬಂದು ನೋಡ್ಬೇಕು. ಚೆನ್ನಾಗಿದೆ ಸರ್. ಕಂಟೆಂಟ್ಸ್ ಚೆನ್ನಾಗಿತ್ತು, ಬಟ್ ನೋಡ್ಬೇಕು, ಯೂತ್ಗಳು ಬಂದು ನೋಡ್ಬೇಕು. ಫಸ್ಟು ತಾಯಿ ಪ್ರೀತಿನ ಹೆಂಗ್ ನೋಡಿದ್ರು ಎಲ್ಲ ಚೆನ್ನಾಗಿತ್ತು. ಎಲ್ಲ ನೋಡ್ಬಿಟ್ಟು ಯೂತ್ಗಳು ಬಂದು ನೋಡ್ಬೇಕು. ಸೂಪರ್ ಆಗಿದೆ ಸಿನಿಮಾ. ರಾಯಲ್ ಆಗಿದೆ. ಸಿನಿಮಾ ಅದ್ಭುತವಾಗಿದೆ. ಕನ್ನಡ ಸಿನಿಮಾ 2025ರ ಬ್ಲಾಕ್ ಬಸ್ಟರ್ ಮೂವಿ, ಮೊದಲನೇ ಸಿನಿಮಾ. ಎಲ್ಲ ಕನ್ನಡ ಸಿನಿಮಾನ ನೋಡಬೇಕು, ಬಂದು ಥಿಯೇಟ್ರಿಗೆ ಬಂದು ನೋಡಿ ಅಂತ ಎಲ್ಲರೂ ಕೇಳ್ಕೊತೀವಿ. ಅದ್ಭುತವಾದ ಸಿನಿಮಾ. ಖಂಡಿತವಾಗ್ಲೂ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಹೀರೋ ಹೀರೋಯಿನ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಸಂಪೂರ್ಣವಾಗಿ ಫ್ಯಾಮಿಲಿಯರು ಬಂದು ನೋಡುವಂತ ಸಿನಿಮಾ ಮಾಡಿದ್ದಾರೆ. ಅವ್ರಿಗೆ ಅಭಿನಂದನೆ ದಿನಕರ್ ಅವ್ರಿಗೆ. ಸೂಪರ್ ಆಗಿದೆ ಸರ್ ಮೂವಿ. ಆಕ್ಷನ್ ಸೂಪರ್, ಸಾಂಗ್ ಸೂಪರ್, ಸ್ಟೋರಿ ಸೂಪರ್. ಚೆನ್ನಾಗಿದೆ ಸರ್, ಸಿನಿಮಾ ಚೆನ್ನಾಗಿದೆ, ನೋಡ್ಬೋದು ಆರಾಮಾಗಿ, ಏನು ತೊಂದರೆ ಇಲ್ಲ ಸರ್. ಸಿನಿಮಾ ಸಖತ್ತಾಗಿದೆ. ಡ್ಯಾನ್ಸು ಫೈಟ್ ಅಂತೂ ಎಕ್ಸಲೆಂಟ್. ಬಂದು ಎಲ್ಲರೂ ಥಿಯೇಟ್ರಲ್ಲೇ ಸಿನಿಮಾ ನೋಡಿ. ಚೆನ್ನಾಗಿದೆ ಸರ್.